ಇಂಡಿಗೋ ಸಂಸ್ಥೆ ಕಳೆದ 5 ದಿನಗಳಿಂದ ಸೃಷ್ಟಿಸಿದ ನರಕಯಾತನೆ ಇಂದು ಮುಂದುವರೆದಿದೆ. ಇಂಡಿಗೋದ ಎಲ್ಲಾ ವಿಮಾನಗಳು ಇಂದು ಹಾರಲು ಚಡಪಡಿಸಿವೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಿಂದ ಹಾರಬೇಕಾಗಿದ್ದ ಸುಮಾರು 61 ಇಂಡಿಗೋ ವಿಮಾನಗಳು ಇಂದು ಕೂಡ ಹಾರಾಡದೆ ನಿಂತಲ್ಲೇ ನಿಂತಿವೆ. ಇಂಡಿಗೋ ವಿಮಾನಗಳ ರದ್ದಿನಿಂದಾಗಿ ಸಾಕಷ್ಟು ಜನ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಏನು ಅಯೋಧ್ಯೆ ಮತ್ತು ಕಾಶಿ ಯಾತ್ರೆಗೆ ಹೋಗಬೇಕು ಅಂತ ಬಂದಿದ್ದವರು ಸಹ ಪರದಾಟವನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು. ಇದೀಗ ನಾವು ದೃಶ್ಯಗಳು ಸಹ ನೋಡ್ಬೋದು. ನಮ್ಮ ಜೊತೆ ಇದ್ದಾರೆ ಬೆಳಗಾಂನಿಂದ ಏನೊಂದು ತಂಡ ಬಂದಿದೆ. ಇವರು ಎಲ್ಲರೂ ಸಹ ಏನೊಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದಿಂದ ಏನೊಂದು ಅಯೋಧ್ಯೆ ಮತ್ತು ಕಾಶಿಗೆ ಹೋಗಬೇಕು ಅಂತ ಬಂದಿದ್ದಾರೆ. ಆದರೆ ಈಗ ಫ್ಲೈಟ್ ಡಿಲೇ ಅಂತ ಬರ್ತಾ ಇರ್ತಾರೆ. ಒಂದು ರೀತಿಯ ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ದೆಹಲಿ, ಹೈದರಾಬಾದ್, ಇಂದೋರ್, ರಾಯಪುರ, ಕೋಲ್ಕತ್ತಾ, ಮಂಗಳೂರು, ಕೊಚ್ಚಿ, ಶ್ರೀನಗರ, ಭೋಪಾಲ್ ಸೇರಿ ದೇಶದ ವಿವಿಧೆಡೆ ತೆರಳಬೇಕಾಗಿದ್ದ ಕೆಲ ವಿಮಾನಗಳ ಹಾರಾಟ ರದ್ದಾಗಿದೆ. ದೇಶದಾದ್ಯಂತ 650 ಇಂಡಿಗೋ ವಿಮಾನ ಸಂಚಾರ ಇಂದು ಬಂದಾಗಿದೆ. 10ರಿಂದ 15 ಗಂಟೆ ವಿಮಾನ ನಿಲ್ದಾಣದಲ್ಲೇ ಕಾದು ಸುಸ್ತಾಗಿದ್ದ ಪ್ರಯಾಣಿಕರು ಇಂಡಿಗೋ ಏರ್ಲೈನ್ಸ್ಗೆ ಹಿಡಿಶಾಪ ಹಾಕಿದ್ರು. ಸಿಬ್ಬಂದಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಹತಾಶೆಯಿಂದ ಕಿರುಚಾಡಿದ್ರು, ಸಮಯ ಕಳೆಯಲು ಭಜನೆ ಮಾಡಿದ್ರು, ಕುಣಿದಿದ್ರು, ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ರು. ಇಂದು ಇಂಡಿಗೋ ಸೃಷ್ಟಿಸಿದ್ದ ಬಿಕ್ಕಟ್ಟು ವಿಮಾನಗಳು ಹಾರಾಟವೇ ರದ್ದಾಗಿ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡುವಂತಾಗಿತ್ತು. ಆದರೆ ಸದ್ಯ ಈ ಬಿಕ್ಕಟ್ಟು ಕೊಂಚ ತಣ್ಣಗಾಗಿದೆ. ಹಾರಾಟವೇ ಇಲ್ಲದೆ ನಿಂತಲ್ಲೇ ನಿಂತಿದ್ದ ಇಂಡಿಗೋ ವಿಮಾನಗಳ ಪೈಕಿ 95% ವಿಮಾನಗಳು ಹಾರಾಟ ಆರಂಭಿಸಿವೆ. 1500 ಇಂಡಿಗೋ ವಿಮಾನಗಳು ಹಾರಾಟಕ್ಕೆ ಸಜ್ಜಾಗಿವೆ. ಇನ್ನು ಇಂಡಿಗೋ ಅವ್ಯವಸ್ಥೆ ಪ್ರಯಾಣಿಕರ ಕಿಚ್ಚಿನಿಂದ ರಣರಂಗವಾಗಿದ್ದ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸದ್ಯ ಸಹಜ ಸ್ಥಿತಿಯತ್ತ ಮರಳುತ್ತಿದೆ. ಪ್ರಯಾಣಿಕರಿಂದ ತುಂಬಿ ತುಳುಕುತ್ತಿದ್ದ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾಗಿದೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಉಂಟಾದ ವ್ಯತ್ಯಯಕ್ಕೆ ಇಂಡಿಗೋ ಸಿಇಒ ಪೀಟರ್ಸ್ ಎಲ್ಬರ್ಸ್ ಈಗಾಗಲೇ ಕ್ಷಮೆ ಕೇಳಿದ್ದಾರೆ. ಈ ಬೆನ್ನಲ್ಲೇ ಕಾರಣ ಕೇಳಿ ಇಂಡಿಗೋ ಸಿಇಒಗೆ ಡಿಜಿಸಿಎ ನೋಟಿಸ್ ಜಾರಿ ಮಾಡಿದೆ. ಕಾರ್ಯಾಚರಣೆ ವೈಫಲ್ಯದ ಕುರಿತು 24 ಗಂಟೆಗಳ ಒಳಗಾಗಿ ಪ್ರತಿಕ್ರಿಯೆ ನೀಡುವಂತೆ ನೋಟಿಸ್ ನೀಡಿದೆ. ಉತ್ತರ ನೀಡಲು ವಿಫಲವಾದರೆ ಕ್ರಮ ಎದುರಿಸಬೇಕಾಗುತ್ತೆಂದು ಎಚ್ಚರಿಕೆ ನೀಡಿದೆ. ಇಂಡಿಗೋ ವಿಮಾನಗಳ ಸಂಚಾರ ವ್ಯತ್ಯಯದಿಂದ ಪ್ರಯಾಣಿಕರಿಗೆ ಸಂಕಷ್ಟ ಎದುರಾಗಿದೆ. ಪ್ರಯಾಣಿಕರು ವಿಮಾನ ನಿಲ್ದಾಣದಲ್ಲೇ ಇಂಡಿಗೋ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸದ್ಯ ಏರ್ಪೋರ್ಟ್ ಹೊರಗೂ ಇಂಡಿಗೋ ವಿರುದ್ಧ ಪ್ರತಿಭಟನೆ ನಡೆದಿದೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಇಂಡಿಗೋ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಮದ್ಯ ನಿಷೇಧದ ನಡುವೆಯೂ ಬಿಹಾರದಲ್ಲಿ ಅತಿದೊಡ್ಡ ಲಿಕ್ಕರ್ ಮಾಫಿಯಾ ಬಟಾ ಬಯಲಾಗಿದೆ. ಬಿಹಾರದ ಸಮಸ್ತಿಪುರದ ಕರ್ಪುರಿ ಗ್ರಾಮ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಭೂಗತವಾಗಿ ಬಚ್ಚಿಟ್ಟಿದ್ದ ದುಬಾರಿ ವಿದೇಶಿ ಮದ್ಯಗಳ ಬಾಕ್ಸ್ ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ. ಪೊಲೀಸರ ಕಣ್ತಪ್ಪಿಸೋದಕ್ಕೆ ಆರೋಪಿಗಳು ಮೇಲಿಂದ ನೆಲದಂತೆ ಕಾಣುವ ಹಾಗೆ ನೆಲಮಾಳಿಗೆಯನ್ನ ನಿರ್ಮಿಸಿ ಅದರ ಕೆಳಗೆ ಬರೋಬ್ಬರಿ 955 ಲೀಟರ್ ವಿದೇಶಿ ಮದ್ಯವನ್ನ ಅಡಗಿಸಿ ಇಟ್ಟು ಮಾರಾಟ ಮಾಡ್ತಾ ಇದ್ರು. ಸೂಪರಿಂಟೆಂಡೆಂಟ್ ಮನೋಜ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ನಡೆದ ದಾಳಿಯಲ್ಲಿ ದುಬಾರಿ ಬ್ರ್ಯಾಂಡ್ಗಳಾದ ರಾಯಲ್ ಸ್ಟ್ಯಾಗ್ ಮತ್ತು ರಾಯಲ್ ಚಾಲೆಂಜ್ ಸೇರಿದಂತೆ 3 ಬ್ರ್ಯಾಂಡ್ಗಳ ವಿದೇಶಿ ಮದ್ಯವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮದ್ಯ ನಿಷೇಧವಾಗಿರುವ ಹಿನ್ನೆಲೆಯಲ್ಲಿ ಬಿಹಾರದಲ್ಲಿ ಲಿಕ್ಕರ್ ಮಾಫಿಯಾ ಹೆಚ್ಚಾಗ್ತಾ ಇದ್ದು ಪೊಲೀಸರ ತಲೆ ಕೆಡಿಸಿದೆ. ಡೆಕ್ಕನ್ ಹೆರಾಲ್ಡ್ ಪ್ರಕರಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತನಿಗೂ ದೆಹಲಿ ಪೊಲೀಸರ ಆರ್ಥಿಕ ಅಪರಾಧ ವಿಭಾಗ ನೋಟಿಸ್ ಜಾರಿ ಮಾಡಿದೆ. ಮಂಗಳೂರಿನ ಕಾಂಗ್ರೆಸ್ ಮುಖಂಡ ಇನಾಯತ್ ಅಲಿಗೆ ನೋಟಿಸ್ ನೀಡಲಾಗಿದೆ. ಇನಾಯತ್ ಅಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಂಗಳೂರು ಉತ್ತರ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ. ಈ ಹಿಂದೆ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ಗೆ ನೋಟಿಸ್ ನೀಡಿದ್ದ ದೆಹಲಿ ಪೊಲೀಸರು ಇದೀಗ ಇನಾಯತ್ ಮನೆಗೆ ಬಂದು ನೋಟಿಸ್ ನೀಡಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಸಂಸ್ಥೆಗೆ ಇನಾಯತ್ ಸಹ ಹಣ ನೀಡಿದ್ದರೆಂಬ ಮಾಹಿತಿ ಹಿನ್ನೆಲೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಶಾಲಾ ಪಠ್ಯದಲ್ಲಿ ಭಗವದ್ಗೀತೆ ಸೇರಿಸುವಂತೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ಗೆ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದ ಸಿಎಂ ಸಿದ್ದರಾಮಯ್ಯ ಎಚ್.ಡಿಗೆ ಬಿಜೆಪಿ ಜೊತೆ ಸೇರಿ ಮನುವಾದಿ ಆಗಿದ್ದಾರೆ ಅಂತ ಟೀಕಿಸಿದ್ರು. ಇದೀಗ ಎಕ್ಸ್ ಮೂಲಕ ಎಚ್.ಡಿಗೆ ಟೀಕಿಸಿರುವ ಎಚ್.ಸಿ. ಮಹದೇವಪ್ಪ ಇದು ಸೈದ್ಧಾಂತಿಕ ಅಧಪತನ ಎಂದಿದ್ದಾರೆ. ಮಾನ್ಯ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರೇ
ಹಿಂದೆ ತಾವೇ ಭಗವದ್ಗೀತೆಯ ಅಪ್ರಸ್ತುತೆಯ ಬಗ್ಗೆ ಮತ್ತು ಸರ್ಕಾರವು ಹೊಂದಿರಬೇಕಾದ ಜವಾಬ್ದಾರಿಗಳ ಬಗ್ಗೆ ಮಾತನಾಡಿದ್ದೀರಿ. ಈಗ ಕೋಮುವಾದಿ ಆರ್ಎಸ್ಎಸ್ ಅನ್ನ ಬೆಂಬಲಿಸಲು ಅವರ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದೀರಿ. ಹೀಗಿರುವಾಗ ಇದನ್ನ ಸೈದ್ಧಾಂತಿಕ ಅಧಃಪತನ ಎನ್ನಬೇಕೋ ಅಥವಾ ಇನ್ನೇನೆಂದು ಹೇಳಬೇಕು? ಮಕ್ಕಳ ತಲೆಗೆ ಕೇವಲ ಧಾರ್ಮಿಕತೆ ತುಂಬುವುದನ್ನ ಬಿಟ್ಟು ಒಂದಷ್ಟು ವೈಚಾರಿಕತೆ, ವೈಜ್ಞಾನಿಕತೆ ಮತ್ತು ಸಮಾನತೆಯ ಜ್ಞಾನವನ್ನ ತುಂಬುವ ಕೆಲಸ ಮಾಡಿ. ಮನುವಾದಿ ಎಂದಿದ್ದ ಸಿಎಂ ಹೇಳಿಕೆಗೆ ಎಕ್ಸ್ ಮೂಲಕ ತಿರುಗೇಟು ನೀಡಿದ ಎಚ್ಡಿಕೆ, ನನ್ನನ್ನು ಮನುವಾದಿ ಎಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೈದ್ಧಾಂತಿಕ ಅಧಪತನ ಎಂದು ತಾಳ ಹಾಕಿದ ಸಚಿವ ಮಹದೇವಪ್ಪ ಇವರಿಬ್ಬರು ಶಾಲಾ ಮಕ್ಕಳಿಗೇನು ಬೋಧಿಸುತ್ತಾರೆ ಎಂಬುದನ್ನು ಹೇಳಲಿ ಎಂದು ಪ್ರಶ್ನಿಸಿದ್ದಾರೆ. ನಾನು ಕೃಷ್ಣ ತತ್ವ ನಂಬಿದವನೇ ಹೊರತು ಕಂಸನ ಹಿಂಸೆಯನ್ನಲ್ಲ ಎಂದಿದ್ದಾರೆ. ನಾನು ಕೃಷ್ಣ ತತ್ವವನ್ನ ನಂಬಿದವನೇ ಹೊರತು ಕಂಸ ಹಿಂಸೆಯನ್ನಲ್ಲ. ಕಾಂಗ್ರೆಸ್ ಕಂಸನಲ್ಲಿ ನಂಬಿಕೆ ಇಟ್ಟಿದೆ. ನನ್ನನ್ನ ಮನುವಾದಿ ಎಂದಿರುವ ಮುಖ್ಯಮಂತ್ರಿ ಸೈದ್ಧಾಂತಿಕ ಅಧಃಪತನ ಎಂದು ತಾಳ ಹಾಕಿದ ಸಚಿವ ಮಹದೇವಪ್ಪ ಇವರಿಬ್ಬರು ಶಾಲಾ ಮಕ್ಕಳಿಗೇನು ಬೋಧಿಸ್ತಾರೆ ಎಂಬುದನ್ನು ಹೇಳಲಿ. ಬುದ್ಧಿಗೇಡಿತನಕ್ಕೂ ಮಿತಿ ಬೇಡವೆ? ಭಗವದ್ಗೀತೆ ಜಗದ ಬೆಳಕು, ಅರಿವು, ಸನ್ಮಾರ್ಗದ ದೀವಿಗೆ. ಕೆಎಸ್ಸಿಎ ಅಧ್ಯಕ್ಷರಾಗಿ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಆಯ್ಕೆಯಾಗಿದ್ದಾರೆ. ವೆಂಕಟೇಶ್ ಪ್ರಸಾದ್ಗೆ 749 ಮತಗಳು ಚಲಾವಣೆಯಾಗಿದ್ವು. ಪ್ರತಿಸ್ಪರ್ಧಿ ಶಾಂತಕುಮಾರ್ಗೆ 558 ಮತಗಳು ಚಲಾವಣೆಯಾಗಿದ್ವು. ಇನ್ನು ಉಪಾಧ್ಯಕ್ಷರಾಗಿ ಸುದೀಪ್ ಸೋಮಸುಂದರ್, ಖಜಾಂಚಿಯಾಗಿ ಮಧುಕರ್ ಆಯ್ಕೆಯಾದರೆ ಕೆಎಸ್ಸಿಎನ ಪ್ರಧಾನ ಕಾರ್ಯದರ್ಶಿಯಾಗಿ ಸಂತೋಷ್ ಮೆನನ್ ಆಯ್ಕೆಯಾಗಿದ್ದಾರೆ. ಬಿಸಿ ಸುದ್ದಿ. ಕೆಎಸ್ಸಿಎಯಿಂದ 16 ಪದವಿಗೆ ಇವತ್ತು ಎಲೆಕ್ಷನ್ ನಡೆದಿದ್ದು, 16ರಲ್ಲಿ 11 ಗೆದ್ದಿರೋದು ನಮ್ಮ BK ವೆಂಕಟೇಶ್ ಪ್ರಸಾದ್ ಅವರ ತಂಡ ಆದಂಥ ಟೀಮ್ ಗೇಮ್ ಚೇಂಜರ್ಸ್. ವೆಂಕಟೇಶ್ ಪ್ರಸಾದ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗಿದ್ದಾರೆ. ಸುಜಿತ್ ಸೋಮಸುಂದರ್ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಸಂತೋಷ್ ಮೆನನ್ ಸೆಕ್ರೆಟರಿ ಆಗಿದ್ದಾರೆ. ಮಧುಕರ್, ನಾಗರಾಜ್ ಮಗ ಜ್ಞಾಪಕ ಇದೆಯಲ್ಲ, ಅವರು ಟ್ರೆಷರರ್ ಆಗಿರೋದು. BK ರವಿ ಜಾಯಿಂಟ್ ಸೆಕ್ರೆಟರಿ ಆಗಿ ಬಂದಿದ್ದಾರೆ. ಬೆಂಗಳೂರಲ್ಲಿದ್ದಂಥ 5 ಪದವಿಗಳು ಅಂದರೆ 2 ಲೈಫ್ ಮೆಂಬರ್ ಹಾಗೂ 3 ಕ್ಲಬ್, 5ಕ್ಕೆ 5 ಕ್ಲೀನ್ ಸ್ವೀಪ್ ಮಾಡಿರೋದು ಟೀಮ್ ಗೇಮ್ ಚೇಂಜರ್ಸ್ ಅಂದರೆ ವೆಂಕಟೇಶ್ ಪ್ರಸಾದ್ ಅವರ ತಂಡ. ಅದಾದಮೇಲೆ ಮೈಸೂರು ಗೆದ್ದಿದೆ ವೆಂಕಟೇಶ್ ಪ್ರಸಾದ್ ಅವರ ತಂಡ. ತುಮಕೂರು, ಇದೆರಡು ಝೋನ್ಗಳನ್ನ ಗೆದ್ದಿರೋದು. ನಿಮ್ಗೆ ಗೊತ್ತಿರೋಂಗೆ ಮಂಗಳೂರಲ್ಲಿ ಅವ್ರ ಕಡೆಯವರು ಒಬ್ಬರು ಇದ್ದರು. ಅದಾದಮೇಲಿಂದ ರಾಯಚೂರು, ಶಿವಮೊಗ್ಗನ ಅವ್ರು ಗೆದ್ದಿದ್ದಾರೆ. ಧಾರವಾಡ ಕೂಡ ಅವರು ಗೆದ್ದಿರೋದು. ಔಟ್ ಆಫ್ 16 ಸೀಟ್ಸು 11 ಪದವಿಗಳನ್ನ ಗೆದ್ದಿರೋದು ವೆಂಕಟೇಶ್ ಪ್ರಸಾದ್ ಅವರ ಪಡೆ. ಹಾಗಾಗಿ ಮೆಜಾರಿಟಿನ ಪಡ್ಕೊಂಡಿದೆ. ಕರ್ನಾಟಕ ಕ್ರಿಕೆಟ್ಗೆ ಇದು ಒಳ್ಳೆ ನ್ಯೂಸ್ ಅಂತ ನನಗನ್ನಿಸ್ತಾ ಇದೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನ ಸೇರಿದಂತೆ ಒಟ್ಟು 16 ಸ್ಥಾನಗಳಿಗೆ ಭಾನುವಾರ ಮತದಾನ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಬ್ರಿಜೇಶ್ ಪಾಟೀಲ್ ಬಣದಿಂದ ಶಾಂತಕುಮಾರ್ ಹಾಗೂ ಅನಿಲ್ ಕುಂಬ್ಳೆ ಶ್ರೀನಾಥ್ ಬೆಂಬಲದಿಂದ ವೆಂಕಟೇಶ್ ಪ್ರಸಾದ್ ಸ್ಪರ್ಧೆ ಮಾಡಿದರು. ನಟ ಜೈ ಜಗದೀಶ್, ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ಜಾವಗಲ್ ಶ್ರೀನಾಥ್ ಮತ ಚಲಾಯಿಸಿದರು. ಕೆಎಸ್ಸಿಎ ಸದಸ್ಯರಾಗಿರುವ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಹಕ್ಕು ಚಲಾಯಿಸಿದರು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ 2026ರ IPL ಪಂದ್ಯಗಳು ನಡೆಯುತ್ತೆ ಅಂತ DCM DK ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಕ್ರೌಡ್ ಮ್ಯಾನೇಜ್ಮೆಂಟ್ನ ಸ್ವಲ್ಪ ಗಮನದಲ್ಲಿಟ್ಕೊಂಡು ಇನ್ನು ಮುಂದಕ್ಕೆ ಈ ಸ್ಟೇಡಿಯಂನ ನಾವು ಬಳಸ್ತೀವಿ. ಇದ್ರ ಜೊತೆಗೆ ಆಲ್ಟರ್ನೇಟಿವ್ ಸ್ಟೇಡಿಯಂ ಕೂಡ ದೊಡ್ಡ ಸ್ಟೇಡಿಯಂನ ಮಾಡ್ತೀವಿ. ಅದೆಲ್ಲ ಮುಂದಕ್ಕೆ ನಾವು ಯಾವ IPL ಶಿಫ್ಟ್ ಆಗಿಬಿಡಲ್ಲ, ಇಲ್ಲೇ ನಡೆಸಿಸ್ತೀವಿ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ. ಇದನ್ನ ನಾವು ಕಾಪಾಡ್ಕೊಂಡು ಹೋಗ್ತೀವಿ. ಜೂನ್ 4ರಂದು RCB ಕಪ್ ಗೆದ್ದ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ಸಂಭವಿಸಿ 11 ಅಭಿಮಾನಿಗಳು ಪ್ರಾಣ ಬಿಟ್ಟಿದ್ರು. ಇದಾದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಲ್ಲಿಯವರೆಗೆ ಯಾವುದೇ ಪಂದ್ಯಗಳು ನಡೆದಿಲ್ಲ. ಮಹಿಳಾ T20 ಸೇರಿದಂತೆ ಹಲವು ಪಂದ್ಯಗಳು ಬೇರೆಡೆಗೆ ಶಿಫ್ಟ್ ಆಗಿವೆ. ಹೀಗಾಗಿ ಮುಂದಿನ ಬಾರಿ IPL ಪಂದ್ಯ ಬೆಂಗಳೂರಿನಲ್ಲಿ ನಡೆಯುತ್ತಾ ಇಲ್ವಾ ಎನ್ನೋ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡಿತ್ತು. ಆದ್ರೀಗ DCM DK ಶಿವಕುಮಾರ್ IPL ಪಂದ್ಯ ಬೆಂಗಳೂರು ಬಿಟ್ಟು ಹೋಗದಂತೆ ನೋಡಿಕೊಳ್ಳಲಾಗುತ್ತೆ ಎಂದಿದ್ದಾರೆ. ಮದುವೆ ರದ್ದಾದ ಬಗ್ಗೆ ಟೀಂ ಇಂಡಿಯಾ ಆಟಗಾರ್ತಿ ಸ್ಮೃತಿ ಮಂಧಾನ ಕೊನೆಗೂ ಮೌನ ಮುರಿದಿದ್ದಾರೆ. ಮದುವೆ ಕ್ಯಾನ್ಸಲ್ ಆದ ಬಗ್ಗೆ ಸ್ಮೃತಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನವೆಂಬರ್ 23ರಂದು ಸ್ಮೃತಿ ಪಲಾಶ್ ಮದುವೆ ನಿಗದಿಯಾಗಿತ್ತು. ಆದ್ರೆ ಸ್ಮೃತಿ ತಂದೆಯ ಅನಾರೋಗ್ಯದ ಹಿನ್ನೆಲೆ ಮದುವೆ ರದ್ದಾದ ಬಗ್ಗೆ ಮಾಹಿತಿ ಹೊರಬಿದ್ದಿತ್ತು. ಅದಾದ ಬಳಿಕ ಹುಟ್ಟಿಕೊಂಡ ಊಹಾಪೋಹಗಳಿಗೆ ತೆರೆ ಎಳೆದು ಮದುವೆ ರದ್ದಾಗಿರುವುದನ್ನ ಸ್ಮೃತಿ ಖಚಿತಪಡಿಸಿದ್ದಾರೆ.
ದಕ್ಷಿಣ ಆಫ್ರಿಕಾದ ವಿರುದ್ಧದ ಏಕದಿನ ಸರಣಿ ಗೆದ್ದ ಸಂಭ್ರಮದ ಮಧ್ಯೆ ಕಿಂಗ್ ಕೊಹ್ಲಿ ವೈಜಾಗ್ನ ಸಿಂಹಾಚಲಂ ದೇಗುಲಕ್ಕೆ ಭೇಟಿ ನೀಡಿದ್ದಾರೆ. ವರಾಹಲಕ್ಷ್ಮೀ ನರಸಿಂಹ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ದೇವರ ದರ್ಶನಕ್ಕೂ ಮೊದಲು ಕುಪ್ಪಸ್ತಂಭಂ ಆಲಿಂಗನಂ ಆಚರಣೆಯಲ್ಲೂ ಕೊಹ್ಲಿ ಭಾಗವಹಿಸಿದ್ದಾರೆ. ಕೊಹ್ಲಿಗೆ ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್ ಸಾಥ್ ಕೊಟ್ಟಿದ್ದಾರೆ. ಇಂಡಿಯನ್ ಸೂಪರ್ ಕ್ರಾಸ್ ರೇಸಿಂಗ್ ಲೀಗ್ನ 2ನೇ ಸೀಸನ್ಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಚಾಲನೆಯನ್ನ ನೀಡಿದ್ದಾರೆ. ಹೈದರಾಬಾದ್ನಲ್ಲಿ ನಡೆದ ಸಮಾರಂಭದಲ್ಲಿ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಕೂಡ ಭಾಗಿಯಾಗಿದ್ದಾರೆ. ರೇಸಿಂಗ್ ಲೀಗ್ನಲ್ಲಿ ವಿಶ್ವದರ್ಜೆಯ ಬೈಕರ್ಗಳಿಂದ ರೋಮಾಂಚಕ ಸಾಹಸ ಪ್ರದರ್ಶನ ನಡೆಯಿತು. ರಷ್ಯಾ ಅಧ್ಯಕ್ಷ ಪುಟಿನ್ ಬೆನ್ನಲ್ಲೇ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಝೆಲೆನ್ಸ್ಕಿ ಶೀಘ್ರದಲ್ಲೇ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಹ್ವಾನದ ಮೇರೆಗೆ ಭಾರತಕ್ಕೆ ಬರಲಿದ್ದಾರೆ. ಜನವರಿ ಮೊದಲ ವಾರದಲ್ಲಿ ಭಾರತಕ್ಕೆ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ರಷ್ಯಾ ಉಕ್ರೇನ್ ಯುದ್ಧದ ಮಧ್ಯೆ ಮತ್ತು ಪುಟಿನ್ ಭೇಟಿ ಬಳಿಕ ಝೆಲೆನ್ಸ್ಕಿ ಭೇಟಿ ನೀಡುತ್ತಿರುವುದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಈ ಎರಡು ದೇಶಗಳ ಮಧ್ಯೆ ಭಾರತ ಶಾಂತಿ ಸ್ಥಾಪಿಸುವ ಸಾಧ್ಯತೆ ದಟ್ಟವಾಗಿದೆ.